ಇನ್ನು ಕರ್ಕಟಕ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಧನಾಧಿಪತಿ ರವಿ ಆತ ಸಪ್ತಮ ಸೇರ್ತಾ ಇದ್ದಾನೆ. ಎಕ್ಸಾಕ್ಟಾಗಿ ನಿಮ್ಮ ನೇರ ದೃಷ್ಟಿ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಸಪ್ತಮ ಸ್ಥಾನ ರವಿಗೆ ವೀಕ್ ಆದ ಸ್ಥಳ. ಕಾರಣ ಅದು ಶನೈಶ್ಚರನ ಮನೆ. ನಿಮಗೆ ಚಂದ್ರ ಅಂದರೆ ನಿಮ್ಮ ರಾಶಿಗೆ ಆ ಮನೆ ಅಷ್ಟೇನು ಉಪಕಾರಿಯಲ್ಲ. ಹೀಗಾಗಿ ಆ ರವಿಯ ಬದಲಾವಣೆಯಿಂದ ನಿಮಗೇನಪ್ಪ ಆಗುತ್ತೆ, ದಾಂಪತ್ಯದಲ್ಲಿ ಒಡಕು, ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಬರೋ ಸಾಧ್ಯತೆ ಇದೆ. ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ. ಮತ್ತಾರಿಗೂ ಬಹಿರಂಗ ಆಗಿಬಿಡ್ತಕ್ಕಂಥದ್ದು, ಗೌಪ್ಯವಾಗಿರ್ತಕ್ಕಂಥ ರಹಸ್ಯ ವಿಚಾರಗಳೆಲ್ಲ ಗೌಪ್ಯವಾಗಿಬಿಡ್ತಕ್ಕಂಥ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರಾಗಿರಬೇಕು. ಕಣ್ಣಿನ ಬಾಧೆಯನ್ನು ಸೂಚಿಸ್ತಾ ಇದೆ. ತುಂಬ ಹುಷಾರಾಗಿರಬೇಕು. ಮುಖ್ಯವಾಗಿ ಉಷ್ಣ ಪ್ರಕೃತಿ ಹೆಚ್ಚಾಗುತ್ತೆ. ಉಷ್ಣದಿಂದಾಗಿ ಪಿತ್ತ ಅತಿಯಾಗುತ್ತೆ. ಪಿತ್ತದಿಂದಾಗಿ ಆರೋಗ್ಯ ಹಾನಿಯಾಗಿ ಹೊಟ್ಟೆ ಸಂಬಂಧಿ ತೊಂದರೆಗಳು ಉಂಟಾಗೋ ಸಾಧ್ಯತೆ, ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳು ಉಂಟಾಗೋ ಸಾಧ್ಯತೆ, ಯೂರಿನರಿ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಉಷ್ಣ ಮೂತ್ರ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇವುಗಳನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಬೇಕು. ಜೊತೆಗೆ ವ್ಯವಹಾರಗಳಲ್ಲೂ ಕೂಡ ಅಧಿಕಾರ ವರ್ಗದಿಂದ ತಡೆ ಹಿಡಿತಕ್ಕಂಥದ್ದು. ಯಾವುದೋ ಒಂದು ಪಾಸ್ ಆಗಬೇಕಾಗಿತ್ತು, ಸೈನ್ ಆಗಿಲ್ಲ, ಆಗೋದಿಲ್ಲ, ಅಂಥದ್ದೊಂದು ಸಂಕಟವನ್ನು ಎದುರಿಸಬೇಕಾಗುತ್ತೆ. ಈ ರೀತಿಯ ತೊಡಕುಗಳಿದ್ದಾವೆ. ಮತ್ತು ದೂರ ಪ್ರಯಾಣ ಇದ್ದರೆ ಅದಕ್ಕೆ ಹಿನ್ನಡೆ ಆಗ್ತಕ್ಕಂಥದ್ದು. ಇನ್ನೂ ಎಲ್ಲೋ ಪಾಸ್ಪೋರ್ಟು, ವೀಸಾ ಈ ರೀತಿಯಲ್ಲಿ ಓಡಾಡ್ತಾ ಇದ್ದರೆ ಶತಾಯಗತಾಯ ವೀಸಾ ಆಗೋದಿಲ್ಲ. ಎಷ್ಟು ಪ್ರಯತ್ನ ಮಾಡೋದಪ್ಪ ಅಂತ ಸಾಕಾಗಿ ಹೈರಾಣಾಗಿ ಮತ್ತೆ ಮುಂದೂಡೋದು ಪಡುತ್ತೆ. ಈ ರೀತಿಯ ಒಂದು ತೊಡಕುಗಳನ್ನು ಸೂಚಿಸ್ತಾ ಇದೆ. ಆದರೆ ಕುಜನ ಪರಿವರ್ತನೆ ಆಗುತ್ತೆ ಸ್ವಲ್ಪ ದಿನಗಳ ನಂತರದಲ್ಲಿ. ರವಿಯು ಮುಂದೆ ಹೋಗ್ತಾನೆ. ಆದರೆ ಇನ್ನೆರಡು ತಿಂಗಳು ನೀವು ತುಂಬ ಹುಷಾರಾಗಿರಬೇಕು. ಎಷ್ಟೇ ಪ್ರಬಲ ಧನಹಾಂತ ಮತಿಹಿ ಅಂತ ಇತ್ಯಾದಿ ಬರುತ್ತದೆ, ಕುಜನಿಂದಾಗಿ ಒಂದಷ್ಟು ಪರಾಕ್ರಮ ಬರುತ್ತೆ, ಇಲ್ಲ ಅಂತಲ್ಲ. ಆದರೂ ಸ್ವಲ್ಪ ಎಚ್ಚರಿಕೆ ಬೇಕು. ಹಣಕಾಸಿನ ವಿಚಾರದಲ್ಲಿ ತುಂಬ ಎಚ್ಚರವಾಗಿರಬೇಕು. ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಮನಸ್ಸು ಹರಿದಾಡುತ್ತೆ ಬೇರೆ ಕಡೆಗೆ. ವಿದ್ಯೆ ಪುಸ್ತಕ ಬಿಟ್ಟು ಬೇರೆಲ್ಲ ಕಡೆಗೆ ಕಣ್ಣು ಮನಸ್ಸು ಎಲ್ಲ ಸುತ್ತಾಡಿ ಬರುತ್ತೆ. ಇವುಗಳ ಬಗ್ಗೆ ಕೂಡ ಎಚ್ಚರಿಕೆ ಇರಬೇಕು. ಹೀಗಾಗಿ ನೀವು ಈಶ್ವರ ಸನ್ನಿಧಾನದಲ್ಲಿ ಜೇನಿನ ಅಭಿಷೇಕ ಮಾಡಿಸಿದರೆ ತುಂಬ ಅನುಕೂಲ ಆಗುತ್ತೆ. ಅದು ತುಂಬ ನಿಮ್ಮನ್ನು, ಜೇನಿನ ಅಭಿಷೇಕ ಮಾಡಿಸೋದಷ್ಟೇ ಅಲ್ಲ, ಅದನ್ನು ಪ್ರಸಾದವಾಗಿ ತಗೊಳ್ಳಿ. ಗಂಡ ಹೆಂಡ್ತಿರು ಅಷ್ಟೇ. ಆ ಪ್ರಸಾದದಿಂದಾಗಿ ಎಲ್ಲ ರೀತಿಯ ಮನಸ್ತಾಪಗಳು, ಆ ಉಷ್ಣ ಯಾವ ಒಂದು ಬೆಂಕಿಯ ವಾತಾವರಣ ಇದೆ ಅದೆಲ್ಲ ಶಮನ ಆಗುತ್ತೆ. ಪ್ರಯತ್ನ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.